ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇಂಟರ್ವ್ಯೂ ಇದೆ, ಹೋಗ್ತಾ ಇದ್ದೀನಿ. ಒಬ್ಬರ ಹತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮದು ಕೆಲಸ ಆಗಬೇಕಾಗಿದೆ. ಮೀಟಿಂಗ್ ಅಂತ ಇದೆ ಸರ್, ಇವತ್ತು ಕರೆದಿದ್ದಾರೆ. ಏನು ಮಾಡೋದೋ ಗೊತ್ತಿಲ್ಲ. ಯಾಕಂದರೆ ಏನಾದರೂ ಒಂದು ಸಮಸ್ಯೆ ಅಥವಾ ಏನಾದರೂ ಒಂದು ವಿಷಯದಲ್ಲಿ ನಮ್ಮನ್ನು ತಗೋತಾರೆ, ತೆಗಳ್ತಾರೆ, ಆದಷ್ಟು ನಮ್ಮನ್ನು ತುಳಿಯುವಂಥ ಪ್ರಯತ್ನ ಇತ್ಯಾದಿಗಳನ್ನ ಮಾಡ್ತಾರೆ. ಎಲ್ಲಾದರೂ ಹೋದಾಗ ನನ್ನ ಮಾತು ನಡೀಬೇಕು. ನಾನು ಮಾತಾಡಿದ್ರೆ ಅಲ್ಲಿ ಮಾತು ಗೆಲ್ಲಬೇಕು, ಅಥವಾ ನಾನು ಮಾತಾಡಿದಾಗ ಅಲ್ಲಿ ಸೈಲೆಂಟ್ ಆಗಬೇಕು, ಅಥವಾ ನನ್ನ ವಿಚಾರಕ್ಕೆ ಯಾರೂ ಬರಬಾರ್ದು. ಈ ರೀತಿ ಒಂದು ಆಫೀಸ್ ಅಂತ ಇದೆ, ಅಲ್ಲಿಗೆ ಹೋದಾಗ ಬಂದ್ಬಿಟ್ಟು ಒಂದು ಮೀಟಿಂಗ್ ಅಂತ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ನಮ್ಮ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ನಾವು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಆಗಿರ್ಬೋದು, ಉಲ್ಟಾ ಮಾತಾಡ್ಬೋದು. ಯಾವುದೋ ವ್ಯಕ್ತಿ ಹತ್ರ ನಾವು ಮಾತಾಡೋಕೆ ಹೋಗ್ತಾ ಇದ್ದೀವಿ, ಅವ್ರ ಹತ್ರ ನಮ್ಮ ಕೆಲಸ ಆಗಬೇಕು, ಬಟ್ ಆಗಲ್ಲ. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ, ಇಂಟರ್ವ್ಯೂನಲ್ಲಿ ನಾವು ಪಾಸ್ ಆಗ್ತಾ ಇಲ್ಲ. ಸರ್, 1 ರೌಂಡ್ ಆಯಿತು, 2ನೇ ರೌಂಡಲ್ಲಿ ಹೋಯಿತು, 2ನೇ ರೌಂಡ್ ಆಯಿತು ಸರ್, 3ನೇ ರೌಂಡಲ್ಲಿ ಹೋಯಿತು. ಈ ರೀತಿ ಕೂಡ ಆಗ್ಬೋದು. ಸೊ ಇಂಥವರಿಗೆ ನಾನೊಂದು ಸರಳ ಪರಿಹಾರವನ್ನು ತಂದಿದ್ದೀನಿ ನೋಡಿ. ನಾರ್ಮಲಾಗಿ ಕುಲದೇವ್ರನ್ನ ಸ್ಮರಿಸ್ಕೊಂಡು ಹೋಗುವಂಥದ್ದು, ಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಹೋಗುವಂಥದ್ದು, ತಂದೆ ತಾಯಿಗಳಿಗೆ ನಮಸ್ಕರಿಸ್ಬಿಟ್ಟು ಹೋಗುವಂಥದ್ದು, ಇವೆಲ್ಲ ನಾರ್ಮಲ್ ಆಗಿರುವಂಥ ಪರಿಹಾರಗಳನ್ನು ನೀವು ಮಾಡ್ತಾ ಇರ್ತೀರಾ. ಇದನ್ನು ಹಾಗೆ ಕಂಟಿನ್ಯೂ ಮಾಡಿ, ಇದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಕೌಂಟಿಂಗ್ ಇಲ್ಲ. ನಿಮ್ಮ ಇಷ್ಟಕ್ಕೆ ಇದನ್ನು ನೀವು ಹೇಳ್ತಾ ಇರಿ. ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇವಾಗ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿದ್ದೀರಾ, ಇನ್ನೇನು ಆ ಒಂದು ಕಂಪನಿ ಒಳಗಡೆ ನೀವು ಹೋಗ್ತಾ ಇದ್ದೀರಾ, ಹೋದರೂ ಕೂಡಲೇ ನಿಮ್ಮಿಷ್ಟಕ್ಕೆ ನೀವು ಮನಸ್ಸಲ್ಲೇ ಈ ಒಂದು ಮಂತ್ರವನ್ನು ಚಾಂಟಿಂಗ್ ಮಾಡ್ತಾನೆ ಇರಿ. ನಿಮ್ಮ ಸಕ್ಸಸ್ಸು ನೀವು ಮಾತಾಡೋ ವಿಚಾರದಲ್ಲಿ ನಿಮ್ಮ ವಿಷಯಕ್ಕೆ ಯಾರೂ ಬರಲ್ಲ. ಸಪೋಸ್ ಬಂದರು ಅಂದರೆ ಅವ್ರು ಸೋಲ್ತಾರೆ. ಆಯಿತಾ? ಇಂಟರ್ವ್ಯೂಗೆ ಹೋಗಿದ್ದೀರಾ, ನೀವು ಪಾಸ್ ಆಗ್ತೀರಾ. ಆಫೀಸಲ್ಲಿ ಯಾವುದೋ ಒಂದು ಮೀಟಿಂಗ್ ನಡೀತಾ ಇದೆಯಾ, ಅಲ್ಲಿ ನಿಮ್ಮ ವಿಚಾರಕ್ಕೆ ಯಾರೂ ಬರಲ್ಲ, ನಿಮ್ಮ ತಂಟೆಗೆ ಬರಲ್ಲ. ಸಪೋಸ್ ಬಂದ್ರೂ ಸಹಿತ ನಿಮ್ಮ ಕಡೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರೋ ರೀತಿಯಲ್ಲೇ ಬಂದಿರ್ತಾರೆ. ಅರ್ಥ ಇಲ್ವಾ? ಓಂ ನಮೋ ನಾರಾಯಣ ಅನ್ನುವಂಥ ಒಂದು ಮಂತ್ರವನ್ನು ಯಾವುದೇ ಒಂದು ಕೆಲಸ ಆಗಬೇಕು, ಯಾವುದೋ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀನಿ, ಈ ಕೆಲಸ ನನಗೆ ಮಾಡಿಕೊಟ್ರೆ ಸಾಕು ಅಂತಿದ್ದೀನಿ ಅಂದರೆ ಈ ಒಂದು ಮಂತ್ರ ಜಪವನ್ನು ಮಾಡ್ಕೊಂಡು ಬನ್ನಿ. ಕೆಲವರಿಗೆ ಸಾಲ ಇತ್ಯಾದಿಗಳನ್ನ ತೊಗೊಂಡಿರ್ತಾರೆ, ತೀರ್ಸೋಕ್ಕೆ ಈ ತಿಂಗಳು ದುಡ್ಡು ಇತ್ಯಾದಿಗಳಿರಲ್ಲ. ಅವ್ರ ಹತ್ರ ಹೇಗೆ ಮಾತಾಡೋದು, ಹೇಗೆ ಹೋಗಿ ಕೇಳೋದು, ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ವಾರದಲ್ಲಿ ಅಂತ ಈ ಮಂತ್ರ ಜಪ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಕಾಲಾವಕಾಶ ಸಿಗುತ್ತೆ. ಸಾಲ ಪರಿಹಾರ ಆಗಲ್ಲ, ಕಾಲಾವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ಪ್ರಯತ್ನ ಪಟ್ಟು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.